ಶನಿವಾರ ಕರ್ನಾಟಕ ಬಂದ್, ಹೀಗಾಗಿ ಶಾಲೆಗಳು ಇರುತ್ತೋ ಇರಲ್ವೋ ಅನ್ನೋ ಗೊಂದಲ ಸಾಕಷ್ಟು ಇದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರತಿಭಟನೆ ದಿನ 10ನೇ ತರಗತಿ ಮಕ್ಕಳಿಗೆ ಪರೀಕ್ಷೆ ಇಲ್ಲ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಮಾತ್ರ ಪರೀಕ್ಷೆ ಇರುತ್ತೆ, ಅವರಿಗೂ ತೊಂದರೆಯಾಗಬಾರದು. ನಾಳೆ ಗೃಹ ಸಚಿವರು ಸಾರಿಗೆ ಸಚಿವರ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆ ಒಳಗೆ ತೀರ್ಮಾನವನ್ನ ತಗೋತೇವೆ ಅಂತ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮಾರ್ಚ್ 22 ಅಂದ್ರೆ ಶನಿವಾರ ಕರ್ನಾಟಕ ಬಂದ್ ಆಗ್ತಾ ಇದ್ದು ಒಂದಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ರೆ, ಕೆಲವರು ಆ ಬೆಂಬಲವನ್ನ ಸೂಚಿಸುತ್ತಿಲ್ಲ. ನಾಡು ನುಡಿ ಅಂದ್ರೆ ಬೆಳಗಾವಿಯಲ್ಲಿ ಆದಂತಹ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಜೊತೆಗೆ ಇನ್ನೊಂದಷ್ಟು ವಿಚಾರವನ್ನ ಮುಂದೆ ಇಟ್ಕೊಂಡು ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ ಮಾಡ್ತಾ ಇದ್ದು ಈ ಬಂದ್ಗೆ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ರೆ, ಒಂದಷ್ಟು ಜನ ಬೆಂಬಲವನ್ನ ಸೂಚಿಸಿಲ್ಲ. ಹೀಗಾಗಿ ಶಾಲೆಗಳಿಗೆ ರಜೆ ಇರುತ್ತೋ ಇಲ್ವೋ ಅನ್ನೋ ಗೊಂದಲ ಮನೆ ಮಾಡಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ. 10th ಅವರಿಗೆ ಆವತ್ತಿನ ದಿವಸ ಯಾವುದೇ ಎಕ್ಸಾಮ್ ಇಲ್ಲ, ಮಿಡಲ್ ಸ್ಕೂಲಿಗೆ ಮಾತ್ರ ಇರ್ತದೆ. ಟ್ರಾನ್ಸ್ಪೋರ್ಟೇಷನ್ ಏನಾರು ಇಲ್ಲ ಅಂದಾಗ ಪಾಪ ಆ ಮಕ್ಕಳಿಗೆ ತೊಂದರೆ ಆಗ್ತದೆ. ಅದಕ್ಕೆ ನಾಳೆ ಹೋಮ್ ಮಿನಿಸ್ಟ್ರು ಮತ್ತು ಹೋಮ್ ಡಿಪಾರ್ಟ್ಮೆಂಟು ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿಕೊಂಡು ತೀರ್ಮಾನವನ್ನು ತಗೊಳ್ತೀನಿ ಅಂತ ನಾನು ಹೇಳಿದ್ದೀನಿ ಆಗಲೇ. ಖಾಸಗಿ ವಾಹನಗಳ ಸಂಘಟನೆಗಳೆಲ್ಲವೂ ಕೂಡ ನೈತಿಕ ಬೆಂಬಲ ಅಷ್ಟೇ ಸೂಚಿ ನಾವು ರಸ್ತೆ ಇಳಿತೀವಿ ಅಂತ ಹೇಳಿದರೆ ಅದನ್ನೆಲ್ಲ ನೋಡಿಕೊಂಡು ನಾವು ತೀರ್ಮಾನ ತಗೊಳುತ್ತೆ. ಸೊ ಈಗ ಅವರಿಲ್ಲ ನಾವು ಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದರೆ ಆವಾಗ ಮಕ್ಕಳಿಗೇನು ತೊಂದರೆ ಆಗಲ್ಲ, ಯಾರೇ ಇದಾಗಲಿ. ಬಟ್ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗುತ್ತೆ, ಅದು ತಪ್ಪಾಗ್ತದೆ. ಅದಕ್ಕೆ ಅವ್ರ ಮೇಲೆ ಡಿಪೆಂಡ್ ಆಗ್ತದೆ ಇದು. ಬಟ್ ಸಂಘಟನೆ ಮತ್ತು ಅವ್ರ ಹೋರಾಟಕ್ಕೆ ನಾವು ಯಾವತ್ತೂ ಕೂಡ ನೀವು ಹೋರಾಟ ಮಾಡಬೇಡ್ರಿ ಅಂತ ಹೇಳೋದಕ್ಕಾಗೋದಿಲ್ಲ. ಆ ಹೋರಾಟದಿಂದ ಮಕ್ಕಳ ಒಂದು ಎಕ್ಸಾಮಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನನ್ನ ಆಸೆ ಅಷ್ಟೇ. ನೋಡೋಣ ನಾಳೆ ಒಂದು ಒಳ್ಳೆ ತೀರ್ಮಾನ. ಮೀಟಿಂಗ್ ಅಲ್ಲ, ಅವ್ರು ವಿ ಹ್ಯಾವ್ ಟು ಟೇಕ್ ಗೈಡೆನ್ಸಸ್ ಫ್ರಮ್ ದೆಮ್. ಏನಾಗುತ್ತೆ, ಏನಿರುತ್ತೆ, ವೆಹಿಕಲ್ ಇರುತ್ತಾ ಇಲ್ಲ ಅಂಥೇಳಿ. ಈಗ ಮೌಖಿಕವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂಥೇಳಿ ಏನಾದ್ರು ಪ್ರೈವೇಟ್ ಅಸೋಸಿಯೇಷನ್ಸ್ ಅವರು ಅಂದರೆ ಗಾಡಿ ಇರುತ್ತೆ ಅಂತ, ಗಾಡಿ ಇದ್ದರೆ ಅಲ್ಲಿಗೆ ಏನು ತೊಂದರೆ ಆಗೋದಿಲ್ಲ, ಮಕ್ಕಳಿಗೆ ಯಾರೂ ತೊಂದರೆ ಕೊಡೋದಿಲ್ಲ ವೈಯಕ್ತಿಕವಾಗಿ. ಬಟ್ ಅವ್ರ ಸೇಫ್ಟಿನೂ ನೋಡಬೇಕಲ್ಲ. ಬಂದಾದಾಗ ಕೆಲವು ಸತಿ ಏನಾದ್ರು ಗಲಾಟೆ ಆಗ್ಬಿಟ್ರೆ ಅದು ತೊಂದರೆ ಆಗ್ತದೆ. ಬಟ್ ಯೂಶಲಿ ಯಾರೂ ಮಾಡಲ್ಲ. ಬಟ್ ಹಂಗಂದ ತಕ್ಷಣ ಅದನ್ನು ಹೋಮ್ ಡಿಪಾರ್ಟ್ಮೆಂಟ್ ಅವ್ರು ಕ್ಲಿಯರೆನ್ಸ್ ಬೇಕಾಗ್ತದೆ. ಅವ್ರ ಜೊತೆಗೆ ಮಾತಾಡಿಕೊಂಡು ತೀರ್ಮಾನವನ್ನು ನಾಳೆ ಬೆಳಗ್ಗೆ ಐ ಥಿಂಕ್ 11-12 ಗಂಟೆ ಒಳಗೆ ನಮ್ಮ ಆಫೀಸರ್ಸಿಗೆ ಮಾತಾಡೋಕ್ಕೆ ಹೇಳಿದೆ. ಅವ್ರು ತೊಗೊಂಡು ಡಿಸಿಷನ್ ತೊಗೊಳ್ತಾರೆ.